ಪ್ರಿಯ ವೀಕ್ಷಕರೇ, ನಮ್ಮ ಪ್ರಪಂಚದಲ್ಲಿ 3000 ಪ್ರಜಾತಿಯ ಹಾವುಗಳಿವೆ. ಅದರಲ್ಲಿ ಎಲ್ಲ ಹಾವುಗಳಲ್ಲಿ ವಿಷ ಇರೋದಿಲ್ಲ. ಕೆಲವೊಂದು ಕಚ್ಚಿದರೂ ಕೂಡ ನಮ್ಮ ಜೀವಕ್ಕೆ ಹಾನಿಯಾಗೋಲ್ಲ. ಹಾಗಂತ ಅವುಗಳನ್ನು ನಾವು ಅಷ್ಟು ಹಗುರವಾಗಿಯೂ ನೋಡೋಂಗಿಲ್ಲ. ಇನ್ನು ಕೆಲವು ಹಾವುಗಳಲ್ಲಿ ಯಾವ ರೀತಿಯಾದ ವಿಷ ತುಂಬಿದೆ ಅಂದರೆ, ಅವುಗಳೇನಾದರೂ ನಮಗೆ ಕಚ್ಚಿದ್ರೆ ಕ್ಷಣ ಮಾತ್ರದಲ್ಲಿ ನಮ್ಮ ಪ್ರಾಣ ಪಕ್ಷಿ ಹಾರೋದಂತೂ ಗ್ಯಾರಂಟಿ. ಅಂತ ಹಾವುಗಳಿಂದ ನಾವು ಸ್ವಲ್ಪ ದೂರ ಇರೋದೇ ಒಳ್ಳೆಯದಲ್ವಾ? ಹಾಗಾದರೆ ಬನ್ನಿ ವೀಕ್ಷಕರೇ, ಅಂತ ಹಾವುಗಳನ್ನೇ ನಾವು ಈ ವಿಡಿಯೋದ ಮುಖಾಂತರ ನಿಮಗೆ ತೋರಿಸ್ತೀವಿ. ನಂಬರ್ 7, ಫಿಲಿಪೈನ್ ಕೋಬ್ರಾ. ವೀಕ್ಷಕರೇ, ಈ ಹಾವುಗಳು ಕಾಳಿಂಗ ಸರ್ಪಗಳಲ್ಲಿ ಅತಿ ವಿಷಕಾರಿ ಹಾವು ಅಂತಾನೂ ಪ್ರಸಿದ್ಧಿಯಾಗಿದೆ. ಈ ಹಾವುಗಳು ತನ್ನ ಬೇಟೆಯನ್ನ ಕಚ್ಚುವುದರ ಬದಲು ದೂರದಿಂದ ವಿಷವನ್ನ ಸಿಂಪಡಿಸುತ್ತೆ. ಕಡಿಮೆ ಅಂದ್ರೂ 3 ಮೀಟರ್ ದೂರದಲ್ಲಿರೋ ವ್ಯಕ್ತಿಯ ಮೇಲೆ ವಿಷ ಸಿಂಪಡಿಸುವ ಕೆಪಾಸಿಟಿ ಹೊಂದಿದೆ. ಈ ಹಾವಿನಲ್ಲಿ ನಿರೋಟಾಕ್ಸಿನ್ ವಿಷ ತುಂಬಿರುತ್ತೆ. ಈ ವಿಷ ನೇರವಾಗಿ ಉಸಿರಾಟ ಮತ್ತು ಹೃದಯ ಮೇಲೆ ಪರಿಣಾಮ ಬೀರುತ್ತೆ. ಈ ಹಾವುಗಳು ಕಚ್ಚಿದ ತಕ್ಷಣ ಆ ವ್ಯಕ್ತಿಯ ದೇಹದಲ್ಲಿ ಪಾರ್ಶ್ವವಾಯು, ಉಸಿರಾಟ ತೊಂದರೆ ಇಲ್ಲ ಹೃದಯಾಘಾತ ಆಗುವ ಸಂಭವ ತುಂಬಾನೇ ಇರುತ್ತೆ. ಈ ಹಾವುಗಳು ಫಿಲಿಪೈನ್ ದೇಶದಲ್ಲಿ ಮಾತ್ರ ಹೆಚ್ಚಾಗಿ ಕಂಡು ಬರುತ್ತೆ. ಈ ಹಾವಿನ ಎತ್ತರ 1 ರಿಂದ 1.6 ಮೀಟರ್ ವರೆಗೂ ಬೆಳೆಯುತ್ತದೆ. ಈ ಹಾವುಗಳು ಹೆಚ್ಚಾಗಿ ಕಪ್ಪೆ ಇಲ್ಲ ಇಲಿಗಳನ್ನ ಬೇಟೆಯಾಡಿ ತಿನ್ನುತ್ತವೆ. ಕೆಲವೊಂದು ಸಲ ಬೇರೆ ಜಾತಿಯ ಹಾವುಗಳನ್ನು ಸಹ ತನ್ನ ಆಹಾರವಾಗಿ ಮಾಡಿಕೊಳ್ಳುತ್ತವೆ. ನಂಬರ್ 6, ರಾಟಲ್ ಸ್ನೇಕ್. ವೀಕ್ಷಕರೇ, ಉತ್ತರ ಅಮೆರಿಕಾದಲ್ಲಿ ಕಂಡುಬರುವ ಈ ಹಾವುಗಳು ಅತ್ಯಂತ ವಿಷಕಾರಿಯ ಜೊತೆಗೆ ಕೋಪ ಹೊಂದಿರುವ ಹಾವುಗಳಿವು. ಈ ಹಾವಿನ ಬಾಲದ ತುದಿ ತುಂಬಾ ಶಾರ್ಪ್ ಆಗಿ ಇರುತ್ತೆ. ಅದನ್ನ ಜೋರಾಗಿ ಅಲ್ಲಾಡಿಸುವ ಮೂಲಕ ತನ್ನ ಬೇಟೆಯನ್ನ ತನ್ನತ್ತ ಬರುವಂತೆ ಮಾಡಿಕೊಳ್ಳುತ್ತೆ. ಈ ಹಾವುಗಳ ಇನ್ನೊಂದು ವಿಶೇಷತೆ ಏನೆಂದರೆ, ತನ್ನ ದೇಹದ ಮೇಲೆ ತುಂಬಾ ಎತ್ತರವಾಗಿ ನಿಲ್ಲುವ ಸಾಮರ್ಥ್ಯ ಕೂಡ ಹೊಂದಿದೆ. ಇದರಿಂದ ತನ್ನ ಬೇಟೆನ ಹುಡುಕಲು ಸಹಾಯ ಕೂಡ ಆಗುತ್ತೆ. ಈ ಹಾವಿನ ಮರಿಗಳು ತನ್ನ ತಂದೆ ತಾಯಿಗಿಂತ ಜಾಸ್ತಿ ವಿಷಕಾರಿಯಾಗಿರ್ತವೆ. ಒಂದು ವೇಳೆ ಈ ಮರಿಗಳು ಕಚ್ಚಿದ್ರೆ ನಿಮೋಟಾಕ್ಸಿನ್ ವಿಷ ಬಿಡುತ್ತೆ. ಕೇವಲ 15 ನಿಮಿಷದಲ್ಲಿ ಆ ವ್ಯಕ್ತಿಯ ಪ್ರಾಣ ಹೋಗಿಬಿಡುತ್ತೆ. ಈ ಹಾವುಗಳ ಎತ್ತರ ನೋಡೋದಾದ್ರೆ 1.6 ಫೀಟ್ ಇಂದ 8.2 ಫೀಟ್ ವರೆಗೂ ಬೆಳೆಯುತ್ತವೆ ಮತ್ತು ಇದರ ವಿಷಕಾರಿ ಹಲ್ಲುಗಳು 10 ರಿಂದ 15 ಸೆಂಟಿಮೀಟರ್ ವರೆಗೂ ಇರುತ್ತೆ. ನಂಬರ್ 5, ಕಿಂಗ್ ಕೋಬ್ರಾ. ವೀಕ್ಷಕರೇ, ನಾಗರ ಹಾವು. ಈ ಹಾವಿನ ಹೆಸರನ್ನ ಕೇಳಿದ್ರೆ ಸಾಕು ಎಂಥವರಲ್ಲೂ ಭಯ ಹುಟ್ಟಿಸೋದು ಸಹಜ. ಈ ಹಾವಿನ ಉದ್ದ ನೋಡಿನೇ ಕೆಲವು ಜನರಲ್ಲಿ ಮೈನಡುಕ ಶುರುವಾಗುತ್ತೆ. ಈ ಹಾವು 13 ರಿಂದ 15 ಫೀಟ್ ವರೆಗೂ ಉದ್ದ ಇರುತ್ತೆ. ಪ್ರಪಂಚದಲ್ಲಿ ಅತಿ ವಿಷ ತುಂಬಿರುವ ಅತಿ ದೊಡ್ಡ ಹಾವು ಅಂತಾನೂ ಪರಿಗಣಿಸಲಾಗಿದೆ. ಈ ಹಾವಿನಲ್ಲೂ ಕೂಡ ನಿರೋಟಾಕ್ಸಿನ್ ವಿಷ ತುಂಬಿರುತ್ತದೆ. ಈ ಹಾವೇನಾದರೂ ಒಬ್ಬ ವ್ಯಕ್ತಿಗೆ ಕಚ್ಚಿದಾಗ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಆ ವ್ಯಕ್ತಿಯ ಪ್ರಾಣ ಹೋಗೋದಂತೂ ಖಚಿತ. ವೀಕ್ಷಕರೇ, ಈ ಹಾವುಗಳಲ್ಲಿ ಒಂದು ಒಳ್ಳೆಯ ವಿಷಯ ಏನಂದ್ರೆ, ಕಾರಣವಿಲ್ಲದೆ ಈ ಹಾವುಗಳು ಯಾರನ್ನೂ ಕೂಡ ಕಚ್ಚೋದಿಲ್ಲ. ಅವುಗಳಿಗೆ ತೊಂದರೆಯಾಗುವ ಸೂಚನೆ ಸಿಕ್ಕರೆ ಮಾತ್ರ ಖಂಡಿತ ಬಿಡೋದಿಲ್ಲ. ಜೊತೆಗೆ ಈ ಹಾವುಗಳು 20 ವರ್ಷ ಕೂಡ ಬದುಕುತ್ತವೆ. ಇಂಡೋನೇಷ್ಯಾ ಮತ್ತು ಭಾರತದಲ್ಲಿ ಇವುಗಳು ಹೆಚ್ಚಾಗಿ ಕಂಡು ಬರ್ತವೆ. ನಂಬರ್ 4, ಬೆಲ್ಚರ್ ಸೀ ಸ್ನೇಕ್. ವೀಕ್ಷಕರೇ, ಈ ಅಪಾಯಕಾರಿ ಹಾವನ್ನ ನಿಮ್ಮಲ್ಲಿ ಕೆಲವು ಜನ ಮಾತ್ರ ನೋಡಿರ್ತೀರಾ. ಈ ಹಾವುಗಳು ಹೆಚ್ಚಾಗಿ ನೀರಿನಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತವೆ. ಈ ಹಾವಿನಲ್ಲಿರುವ ವಿಷ 1 ಹನಿ ಮಾತ್ರ ಸಾಕು. ಇದರಿಂದ 1000 ಜನರ ಪ್ರಾಣ ತೆಗೆಯಬಲ್ಲ ಶಕ್ತಿ ಇರುತ್ತೆ. ಈ ಹಾವಿನಲ್ಲಿ ಇಷ್ಟು ಭಯಾನಕವಾದ ವಿಷ ಇದ್ದರೂ ಕೂಡ ಮನುಷ್ಯರನ್ನ ಕಂಡ್ರೆ ಸಾಕು ಭಯ ಪಡುತ್ತೆ. ಅಲ್ಲಿಂದ ಓಡಲು ಶುರು ಮಾಡುತ್ತೆ. ಇದು ಸಾಮಾನ್ಯವಾಗಿ ಯಾರನ್ನೂ ಕೂಡ ಅಷ್ಟು ಬೇಗ ಕಚ್ಚೋದಿಲ್ಲ. ಹೀಗಾಗಿ ಈ ಹಾವು ಕಡಿತದಿಂದ ಸತ್ತಿರುವವರ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಈ ಹಾವುಗಳು ಕೂಡ ನೋಡಲು ಅಷ್ಟೇ ಸುಂದರವಾಗಿಯೂ ಕೂಡ ಕಾಣಿಸುತ್ತವೆ. ನಂಬರ್ 3, ಈಸ್ಟರ್ನ್ ಬ್ರೌನ್ ಸ್ನೇಕ್. ವೀಕ್ಷಕರೇ, ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಈ ಹಾವು ತುಂಬಾನೇ ವಿಷಕಾರಿಯಾಗಿದೆ. ವಿಜ್ಞಾನಿಗಳು ಹೇಳುವ ಪ್ರಕಾರ ಈ ಹಾವಿನ 1 ಹನಿ ವಿಷವನ್ನ 14,000 ಭಾಗವಾಗಿ ಮಾಡಿದ್ರೆ ಅದರಲ್ಲಿ ಕೊನೆಯ ಭಾಗ ಮನುಷ್ಯನ ಪ್ರಾಣವನ್ನ ಕ್ಷಣ ಮಾತ್ರದಲ್ಲಿ ತೆಗೆಯಬಲ್ಲ ಶಕ್ತಿ ಇದೆ ಅಂತ. ಈ ಹಾವುಗಳಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಹಾವಿನ ಮರಿ ಕೂಡ ತನ್ನ ತಾಯಿಗಿಂತ 2 ಪಟ್ಟು ಹೆಚ್ಚು ವಿಷಕಾರಿಯಾಗಿರುತ್ತೆ. ಈ ಮರಿಗಳು ಕಚ್ಚಿದ್ರೂ ಕೂಡ ಮನುಷ್ಯ ಕ್ಷಣ ಮಾತ್ರದಲ್ಲಿ ಪ್ರಾಣ ಕಳೆದುಕೊಳ್ಳಬಹುದು. ಈ ಹಾವಿನ ಉದ್ದ 2 ಮೀಟರ್ ವರೆಗೂ ಇರುತ್ತೆ. ಆಸ್ಟ್ರೇಲಿಯಾದಲ್ಲಿ ಹಾವು ಕಡಿತದಿಂದ ಸಾವನ್ನಪ್ಪಿರುವ ಪಟ್ಟಿಯಲ್ಲಿ ಈ ಹಾವಿನ ಭಾಗ 60% ಇದೆ. ಈ ಹಾವುಗಳು ತುಂಬಾನೇ ವೇಗವಾಗಿ ಕೂಡ ಓಡುತ್ತವೆ. ನಂಬರ್ 2, ಬ್ಲ್ಯಾಕ್ ಮಾಂಬಾ. ವೀಕ್ಷಕರೇ, ಫಾಸ್ಟೆಸ್ಟ್ ಸ್ನೇಕ್ ಇನ್ ದ ವರ್ಲ್ಡ್ ಎಂಬ ಹೆಸರಿನಿಂದಲೂ ಈ ಹಾವು ಪ್ರಸಿದ್ಧಿಯಾಗಿದೆ.
ಈ ಹಾವು ತನ್ನ ಬೇಟೆ ಹಿಂದೆ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ. ಈ ಹಾವು ತನ್ನ ಬೇಟೆನ 10 ರಿಂದ 12 ಸಲ ಕಚ್ಚುತ್ತದೆ. ಒಂದು ಸಲ ಕಚ್ಚಿದಾಗ 400 mg ವರೆಗೂ ವಿಷ ಬಿಡುತ್ತೆ. ಬರೀ 1 mg ಮಾತ್ರ ಮನುಷ್ಯನ ಪ್ರಾಣ ತೆಗೆಯುವ ಕೆಪಾಸಿಟಿ ಹೊಂದಿದೆ. ಆಫ್ರಿಕಾ ದೇಶದಲ್ಲಿ ಈ ಹಾವು ಕಡಿತದಿಂದ ಸತ್ತಿರುವ ಜನರಲ್ಲಿ ಬರೀ ಈ ಬ್ಲ್ಯಾಕ್ ಮಾಂಬಾ ಹಾವಿನಿಂದಲೇ 90% ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈ ಆಫ್ರಿಕಾ ದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಬ್ಲ್ಯಾಕ್ ಮಾಂಬಾ ಹಾವುಗಳಿವೆ ಅಂದ್ರೆ, ಈ ದೇಶದಲ್ಲಿ ಹಾವು ಕಚ್ಚಿರುವ ಕೇಸ್ ಏನಾದ್ರೂ ಬಂದ್ರೆ ಅಲ್ಲಿ ಮೊದಲು ಬ್ಲ್ಯಾಕ್ ಮಾಂಬಾದ ಆಂಟಿಟ್ಯೂಡನ್ನೇ ಕೊಡ್ತಾರೆ. ಈ ಹಾವು ಅದೆಷ್ಟು ಡೇಂಜರಸ್ ಆಗಿದೆ ಅಂದ್ರೆ ಕೆಲವೊಂದು ಪ್ರಾಣಿಗಳು ಪಕ್ಷಿಗಳು ಕೂಡ ಇವುಗಳಿಂದ ದೂರನೇ ಇರುತ್ತೆ. ಬ್ಲ್ಯಾಕ್ ಮಾಂಬಾ ಅನ್ನುವ ಹೆಸರಿದೆ ಅನ್ನೋ ಕಾರಣ ಈ ಹಾವು ಕಪ್ಪಾಗಿದೆ ಅಂತ ಅನ್ಕೋಬೇಡಿ. ಇವುಗಳಲ್ಲಿ ಒಂದು ಹಾವುಗಳು ಕೂಡ ಬ್ಲ್ಯಾಕ್ ಕಲರ್ ಅಲ್ಲಿ ಇರೋದಿಲ್ಲ, ಆದರೆ ಇವುಗಳ ಬಾಯಿಯಲ್ಲಿ ಮಾತ್ರ ಬ್ಲ್ಯಾಕ್ ಕಲರ್ ಇದೆ. ಹೀಗಾಗಿ ಇವುಗಳನ್ನ ಬ್ಲ್ಯಾಕ್ ಮಾಂಬಾ ಅಂತ ಕರೀತಾರೆ. ವೀಕ್ಷಕರೇ, ಈ ಹಾವುಗಳು ಕಾಡುಗಳಲ್ಲಿ ಇದ್ದಾಗ ಮಾತ್ರ 11 ವರ್ಷ ಬದುಕುತ್ತವೆ. ಆದರೆ ಜೂನಂತಹ ಸ್ಥಳಗಳಲ್ಲಿ ಇಲ್ಲ ಮಾನವ ಕೂಡಿ ಹಾಕಿರುವ ಪಿಂಜರಗಳಲ್ಲಿದ್ದಾಗ ಈ ಹಾವು 20 ವರ್ಷ ಬದುಕುತ್ತವೆ. ನಂಬರ್ 1, ಇನ್ಲ್ಯಾಂಡ್ ಥೈಪಾನ್. ವೀಕ್ಷಕರೇ, ಪ್ರಪಂಚದಲ್ಲಿ ಅತಿ ವಿಷ ತುಂಬಿರೋ ಹಾವುಗಳ ಪಟ್ಟಿಯಲ್ಲಿ ಈ ಹಾವು ಅಗ್ರಸ್ಥಾನದಲ್ಲಿದೆ. ಈ ಹಾವಿನ 1 ಡ್ರಾಪ್ ವಿಷ 1000 ಜನರ ಪ್ರಾಣ ತೆಗೆಯಬಲ್ಲ ಸಾಮರ್ಥ್ಯ ಹೊಂದಿದೆ. ಈ ಹಾವಿನ ವಿಷ ರಾಟಲ್ ಸ್ನೇಕ್ ಗಿಂತ 10 ಪಟ್ಟು ಅಪಾಯಕಾರಿ ಮತ್ತು ನಾಗರ ಹಾವುಗಿಂತ 50 ಪಟ್ಟು ಜಾಸ್ತಿ ಪವರ್ಫುಲ್ ಆಗಿರುತ್ತೆ. ಇವುಗಳ ಒಳ್ಳೆಯ ವಿಷಯ ಏನಂದ್ರೆ ಈ ಹಾವು ಮಾನವರು ಇರೋ ಜಾಗಗಳಲ್ಲಿ ಇರಲು ಇಷ್ಟಪಡೋದಿಲ್ಲ. ಹೀಗಾಗಿ ಈ ಹಾವು ಕಡಿತದಿಂದ ಸಾವು ತುಂಬಾನೇ ಕಡಿಮೆ ಇದೆ. ಹಾಗಂತ ಇವುಗಳು ಕಚ್ಚೋದಿಲ್ಲ ಅಂತಾನೂ ಹೇಳೋಂಗಿಲ್ಲ. ಸ್ವಲ್ಪ ಅಪಾಯ ಕಂಡ್ರೂ ದಾಳಿ ಮಾಡಲು ರೆಡಿಯಾಗಿರುತ್ತೆ. ಒಂದು ವೇಳೆ ಇದೇನಾದರೂ ಕಚ್ಚಿದ್ರೆ ಆ ವ್ಯಕ್ತಿ ಬದುಕುವ ಸಾಧ್ಯತೆ ಬರೀ 5% ಮಾತ್ರ ಉಳಿದಿರುತ್ತೆ. ವೀಕ್ಷಕರೇ, ಇದಷ್ಟು ವಿಷಕಾರಿ ಹಾವುಗಳಿಗಿರುವ ಕೆಲವೊಂದು ಮಾಹಿತಿಗಳು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮುಖಾಂತರ ತಿಳಿಸಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಸಿಗೋಣ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.